ಇದನ್ನ ನಾವು ಸಹಿಸಿಕೊಳ್ಳೋಕೆ ಸಾಧ್ಯ ಇಲ್ಲ. I may have to raise privilege against the Department of Police. ಇದು ಬಹಳ ಕೆಟ್ಟದಾಗಿ ನಡೀತಾ ಇದೆ. ಇವತ್ತು ಶಾಲಾ ಕಾಲೇಜುಗಳ ಹತ್ರ ಇವ್ರು ಬರೀ ಕಚೇರಿಯಲ್ಲಿ ಕುಂತು ಕೆಲಸ ಮಾಡೋದಲ್ಲ, 18 ವಯಸ್ಸಾಗಿರೋರಿಗೆ LLR ಕೊಡುವಂಥದಕ್ಕೆ ಸರಳೀಕರಣ ಮಾಡಿ ಕಾಲೇಜ್ನಲ್ಲೇ ತಗೊಂಡೋಗಿ ಕೊಡ್ಲಿ. ಆ ಕಾಲೇಜ್ ಹೊರಗೆ ಬಂದ ತಕ್ಷಣ ಹಿಡಿಯಕ್ಕೆ ಹೋಗ್ತಾರೆ. ಅದಲ್ಲ, ಹೌದು, ವೀಲಿ ಮಾಡ್ತಾವ್ರೆ, ಮತ್ತೊಂದು ಮಾಡ್ತಾವ್ರೆ. ಅದನ್ನ ತಡಿಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯನೋ ಅವ್ರ ಕರ್ತವ್ಯನೋ ಮಾಡೋಣ. ರಿಂಗ್ ರೋಡು ನೀವು ಒಂದು ಜವಾಬ್ದಾರಿ ತಗೊಂಡು ಎಲ್ಲ ಸ್ವಚ್ಛತೆ ಮಾಡ್ಬೇಕು ಅಂತ ಮಾಡಿದ್ರು. ಇವತ್ತು ಏನಾಗಿದೆ ಪರಿಸ್ಥಿತಿ? ಇಷ್ಟು ಜನ ಅಧಿಕಾರಿಗಳಿದ್ದು ಏನ್ ಮಾಡ್ತಾ ಇದ್ದೀರಾ? ದಂಡ ವಸೂಲಿ ಮಾಡಕ್ಕೆ ಕ್ಯಾಮ್ರಾಗಳು ಆಗ್ತಾ ಇದ್ರಲ್ಲ, ಅಲ್ಲಿ ಆಗ್ತಾ ಇರುವಂತ ಕಸ ನೀವು ವಿಲೇವಾರಿ ಮಾಡ್ತಾ ಇರುವಂತ ಜಾಗಕ್ಕೆ ನೀವು ಕ್ಯಾಮರಾ ಹಾಕಿ ಯಾರು ಆಗ್ತಾವ್ರೋ ಅವ್ರ ಮೇಲೆ ಕ್ರಮ ತಗೊಳಕ್ಕಾಗಲ್ವಾ? ಇಟ್ಸ್ ಜಾಯಿಂಟ್ ರೆಸ್ಪಾನ್ಸ್. ಐ ಆಮ್ ಟಾಕಿಂಗ್ ಟು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಐ ಆಮ್ ನಾಟ್ ಟಾಕಿಂಗ್ ಟು ಎನಿ ಒನ್ ಇಂಡಿವಿಜುವಲ್. ನಾನು ಹೇಳುವಂಥದ್ದು ಆ ಕಾರಣಕ್ಕಾಗಿನೇ ಈ ಇರುವಂತಹ ಸಮಸ್ಯೆಗಳನ್ನ ಬಗೆಹರಿಸುವಂಥದಕ್ಕೆ. ಯಾಕಂದ್ರೆ ಮುಕ್ತವಾಗಿ ನಾವು ಅಧಿಕಾರಿಗಳ ಸಭೆ ಮಾಡಬೇಕು ಅಂದ್ರೆ ನಮ್ಗೆ ಅವಕಾಶ ಆಗ್ತಾ ಇಲ್ಲ. ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ದಲ್ಲ, ಅಲ್ಲಿ ಕೂತ್ಕೊಂಡು ಮಾತಾಡ್ಬೇಕು. ನಾನು ಸಾರ್ವಜನಿಕರ ಮುಂದಕ್ಕೆ ಬರ್ಬೇಕು, ನಾನು ಬಂದು ಅಲ್ಲೇ ಕೂತ್ಕೊಂಡು ಮಾತಾಡ್ಬೇಕಾಗಿತ್ತು. ಸೊ ಇದೆಲ್ಲ ವಿಚಾರಗಳು ಏನಿದೆ, ಜೊತೆಗೆ ಇವತ್ತು ನಾವು ಇಷ್ಟೆಲ್ಲ ಮಾತಾಡ್ತೀವಿ, ಅನಧಿಕೃತವಾದಂತ ಬಡಾವಣೆಗಳ ವಿಚಾರ ಮಾತಾಡ್ತಾ ಇದೀವಿ. ಅದಕ್ಕೆ ಕಾರಣ ಯಾರು? ಪ್ರಾಧಿಕಾರ ನಿಮ್ಗೆ 2 ವರ್ಷ ಆದ್ರೂ ಸಭೆ ಮಾಡ್ತಾ ಇಲ್ಲ. ಹೀಗಾಗಿ ಏನಾಗುತ್ತೆ, ಅನಧಿಕೃತವಾಗಿ ಎಲ್ಲವೂ ಬೆಳೀತಾ ಇದೆ. ಇದನ್ನ ನಾವು ಬಹಳ ಸೀರಿಯಸ್ ಆಗಿ ತಗೋಬೇಕು. ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಆಗಿರೋದ್ರಿಂದ ಇದು ಇಡೀ ರಾಜ್ಯಕ್ಕೆ ಒಂದು ಮಾದರಿ ಜಿಲ್ಲೆ ಆಗ್ಬೇಕಾದ್ರೆ ಏನಾಗ್ಬೇಕು? ನಾವು ಬಿಗಿ ಆಗ್ತೀವಿ. ನಾವು ನಿಮ್ಗೆ ಸ್ಪಂದಿಸ್ತಾ ಇದೀವಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ಪಂದಿಸ್ತೀವಿ. ಇದನ್ನು ಮಾಡುವಂಥದ್ದು ಆಗ್ಬೇಕು. ಎರಡನೇದು, ಮೈಸೂರಿನ ಭವಿಷ್ಯ ಯಾವ ರೀತಿ ನಾವು ರೂಪಿಸ್ಕೋಬೇಕು, ವಿಷನ್ ಡಾಕ್ಯುಮೆಂಟ್ ಮೈಸೂರು ಅಂತ ಮಾಡಿದಾಗ ಹೈಯರ್ ಡೈಮೆನ್ಷನ್ ಸೈಟ್ಸ್ ನಾವು ಎಲ್ಲಿ ನಾವು ಮಾಡಕ್ ಸಾಧ್ಯ ಆಗುತ್ತೆ. 50 ಇದರಲ್ಲಿ ನಿಮ್ಮ ರೇಷಿಯೋನಲ್ಲಿ ನಾವು ಡೆವಲಪ್ಮೆಂಟ್ ಮಾಡುವಂಥದಕ್ಕೆ ನಾವು ಆಹ್ವಾನ ಕೊಟ್ಟಿದ್ವಿ, ತಗೊಂಡಿದ್ವಿ. ಅಂದ್ರೆ ಸ್ಪಷ್ಟತೆ ಇಲ್ಲ. ಸರ್ಕಾರ ಕೊಟ್ಟಿದೆ ನಿಮ್ಗೆ ಅನುಮತಿ, ಆದರೆ ಅದಕ್ಕೆ ಒಂದು ವಿಶೇಷವಾಗಿ ನಿಯಮಾವಳಿಯನ್ನ ಮಾಡಿ ನೀನು ಕೊಟ್ಟಾಗ ಇಷ್ಟು ದಿವಸ ಕೊಡ್ತೀನಿ ಅಂತ ಹೇಳಿದಾಗ ನಾವು ರೈತರಿಗೆ ಮಾತಾಡ್ಬೋದು. ಅದ್ ಏನು ಇಲ್ಲದೆ ಅಥವಾ ಬೆಳೀತಾ ಇದೆ ಮೈಸೂರು. 80 ಅಡಿ ರಸ್ತೆಗೆ 30 ಅಡಿ ರಸ್ತೆ ಸಂಪರ್ಕ ಆಗ್ತಾ ಇದೆ. ಮತ್ತೆ ಅದು 30 ಅಡಿ ರಸ್ತೆ ಹೋಗಿ 40 ಅಡಿಗೆ ಹೋಗ್ತಾ ಇದೆ. ಸೊ ಯಾವುದನ್ನು ಸರಿಯಾದ ರೀತಿಯಲ್ಲಿ ಸಂಚಾರಿ ವ್ಯವಸ್ಥೆ ನಾವು ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ಎಲ್ಲವೂ ನಾವು ಏನ್ ಮಾಡ್ಬೇಕು, ವಾಟ್ ಈಸ್ ಅವರ್ ವಿಷನ್ ಫಾರ್ ಮೈಸೂರು ಅನ್ನೋದು ಒಂದು ನಿಮ್ಮಿಂದ ಒಂದು ಡಾಕ್ಯುಮೆಂಟ್ ಮಾಡ್ಕೊಂಡಾಗ ನಾವೆಲ್ಲರೂ ನಿಮ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಅದಕ್ಕೆ ವಿಶೇಷವಾಗಿ ಒಂದು ಸಭೆ ಕರೆಯುವಂಥದ್ದು ಆಗ್ಬೇಕು. ಸೊ ಇವತ್ತೇನು ಸೋಷಿಯಲ್ ಸೆಕ್ಯೂರಿಟಿಯಲ್ಲಿ ಇರುವಂತಹ ಪ್ರೋಗ್ರಾಮ್ಸ್, ನಾವು ಕೊಡ್ತಾ ಇರುವಂತ ಯೋಜನೆಗಳು, ಅದನ್ನ ಪ್ರತಿ ಒಂದು ಹಂತದಲ್ಲೂ ನೋಡಲ್ ಆಫೀಸರ್ ಅಂತ ಮಾಡಿ ಅದಕ್ಕೆ ಇತ್ಯರ್ಥ ಮಾಡುವಂಥದ್ದು ಏನ್ ಮಾಡಿದಾಗ ಬಹುಶಃ ಜನರಿಗೆ ಒಂದು ಆ ಸಪೋರ್ಟ್ ಕೊಡುವಂತ ಕೆಲಸ ನಾವು ಮಾಡಕ್ ಸಾಧ್ಯ ಆಗುತ್ತೆ. ಇಲ್ಲಿ ಕೂತ್ಕೊಂಡು ಯಾರ್ದೋ ಆಸ್ತಿ ಯಾರೋ ಕಬಲ್ಸ್ಕೊಂಡ್ರು ಬಿಡಿಸ್ಕೊಡ್ಬೇಕು, ಇದು ಮಾಡ್ಬೇಕು ಅಷ್ಟೇ ಅಲ್ಲ. ಸಾಮಾನ್ಯವಾಗಿ ಸಾಮಾನ್ಯ ಜನರ ಬದುಕನ್ನ ನಾವು ಯಾವ ರೀತಿ ಸರಿ ಮಾಡಬೇಕು ಅನ್ನೋ ಕಾರ್ಯಕ್ರಮಗಳು ಹಾಕೊಳ್ಳೋಣ. ಇದು ಮಾಡ್ಕೊಂಡಾಗ ನಮ್ಗೆ ಇದಾಗುತ್ತೆ. ಈಗ ಎರಡನೇದು, ಈಗ ಸ್ಥಳೀಯ ಸಂಸ್ಥೆಗಳಲ್ಲಿ ನಮಗೆ ಬರೀ ಕಂದಾಯ ವಸೂಲಿ ಮಾಡ್ತಾ ಇದ್ದಾರೆ. ಅದನ್ನ ಡಬಲ್ ಟ್ಯಾಕ್ಸ್ ಅಂತ ತಗೊಳ್ಳುವಂತ ಒಂದು ಪದ್ಧತಿ ಜಾರಿ ಮಾಡ್ಕೊಂಡಿದ್ದಾರೆ. ನೀವೇನು ಇವತ್ತು ಈ ಸಭೆ ಮಾಡಿದೀರಾ, ನಾನು ಸರ್ಕಾರದ ಪ್ರತಿನಿಧಿಯಾಗಿ ಸ್ಪಂದಿಸಬೇಕಾಗಿರೋದು ಇದು ಆದಾಗ ಇದರ ಕಾಂಪ್ಲೈನ್ಸ್ ರಿಪೋರ್ಟ್ ಇದ್ದಾಗ ಎಲ್ಲಿ ಯಾವ ರೀತಿಯಲ್ಲಿ ನಾವು ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ ಅಂತ ಮಾಡೋಣ. ಕಾರ್ಪೊರೇಷನ್ ಸೇರಿರುವಂತ ಆಸ್ತಿ ಯಾರೋ ಕಬಲ್ಸ್ಕೊಂಡು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತಾನೆ, ನಾನು ದೂರ ಮೇಲೆ ದೂರ ನಾನೇ ಕೊಡ್ತೀನಿ. ಅವನ್ ಏನ್ ಮಾಡ್ತಾರೆ ಆಗಿದ್ದೀವಿ ಅಂತ ಅವ್ನ್ ಡಾಕ್ಯುಮೆಂಟ್ ಇಟ್ಕೊಂಡಿದ್ದಾರೆ. ಆಸ್ತಿಯ ವಿವರಗಳು ಇವ್ರ ಹತ್ರ ಇದೆ, ಇವತ್ತರೆಗೂ ಇವ್ರು ಮಾಡಕ್ಕಾಗಿಲ್ಲ. ಸರ್ವೆ ನಂಬರ್ 501, 502 ಏನು ರಿಚಾರ್ಜ್ 100 ಸತಿ ಹೇಳಿದೀನಿ ನಾನು. ಇದನ್ನ ಸರ್ಕಾರಿ ಆಸ್ತಿ ನಿಮ್ ಕಣ್ಮುಂದೆ ಕಬಲ್ಸ್ಕೊತಾ ಇದ್ದಾರೆ, ನೀವೇನು ಮಾಡಕ್ ಆಗ್ತಾ ಇಲ್ಲ.
ನಾವು ನಮ್ಮ ಆಸ್ತಿ ಸರ್ಕಾರಿ ಆಸ್ತಿ ನಾವು ರಕ್ಷಣೆ ಕೊಡಕ್ಕಾಗಿಲ್ಲ ಅಂದ್ರೆ ನಾನು ಗುಂಡು ಕರೆದು ಅವ್ರಿಗೆ ನಾನು ರಕ್ಷಣೆ ಕೊಡ್ತೀನಿ ಅಂತ ಹೇಳಕ್ ಎಲ್ಲಿ ಸಾಧ್ಯ ಆಗುತ್ತೆ? ನಾನು ಅನೇಕ ಬೇರೆ ಬೇರೆ ವಿಚಾರಗಳು, ಮೈಸೂರಿನ ವಿಚಾರಕ್ಕೆ ನಾವು ಮಾತಾಡೋಣ.